ದಾಳಿ ಮುಗಿದ 3ನೇ ದಿನದ ಬಳಿಕ ವಿಚಾರಣೆಗೆ ಹಾಜರಾದರು ಡಿಕೆಶಿ ಅಂಡ್ ಟೀಮ್. ಇದೀಗ ಬ್ರೇಕಿಂಗ್ ನ್ಯೂಸ್ನಲ್ಲಿ ಇದೀಗ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ಗುರೂಜಿ ದ್ವಾರಕನಾಥ್ ಸೇರಿದಂತೆ ಇಂದು 3 ದಿನಗಳ ಬಳಿಕ ಹಲವರ ವಿಚಾರಣೆ ಕೂಡ ನಡೀತಾ ಇದೆ. ಕಾನೂನಿನ ಪರಿಪಾಲನೆ ಮಾಡುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನು ಯಾವುದಕ್ಕೂ ಹೆದರಲ್ಲ, ಎಲ್ಲದಕ್ಕೂ ಸಮರ್ಥವಾಗಿ ಉತ್ತರವನ್ನ ಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಇದೀಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಐಟಿ ಇಲಾಖೆಯ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಬ್ಲಿಕ್ ಟಿವಿ ಜೊತೆಗೆ ಡಿಕೆ ಶಿವಕುಮಾರ್ ಮತ್ತು ಗುರೂಜಿ ದ್ವಾರಕನಾಥ್ ಇಬ್ಬರಿಂದಲೂ ಕೂಡ ಸ್ಪಷ್ಟನೆ ಸಿಗ್ತಾ ಇದೆ. ಇನ್ನು ಎಂಎಲ್ಸಿ ರವಿ ಅವರು ಕೂಡ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಆದಾಯ ತೆರಿಗೆಯ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇದೆ. ಡಿಕೆಶಿ ಶಿವಕುಮಾರ್ ಹಾಗೇನೆ ಅವರ ಟೀಮ್ ಅವರ ವಿಚಾರಣೆ ಕೂಡ ಇದೀಗ ನಡೀತಾ ಇದೆ. ಇನ್ನು ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯ ಐಟಿ ಕಚೇರಿಗೆ ಇದೀಗ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಅವರು ಹಾಜರಾಗಿದ್ದಾರೆ. ಜೊತೆಗೆ ಅವರ ಗುರೂಜಿ ದ್ವಾರಕನಾಥ್ ಕೂಡ ಜೊತೆಗೆ ಹಾಜರಾಗಿದ್ದಾರೆ ವಿಚಾರಣೆಗೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಹಾಜರಾಗ್ತಾ ಇದ್ದಾರೆ. ಇನ್ನು ಎಂಎಲ್ಸಿ ರವಿ ಅವರು ಕೂಡ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಐಟಿ ಇಲಾಖೆಯ ಅಧಿಕಾರಿಗಳು ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಕೂಡ ಇಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಇನ್ನು ಕಚೇರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಮುರಳಿ. ಮುರಳಿ, ಈಗ ಅಲ್ಲಿ ಯಾವ ರೀತಿಯ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಐಟಿ ಇಲಾಖೆಯಲ್ಲಿ? ಖಂಡಿತವಾಗಿಯೂ ಲಾಂಛನ ಏನು ಅಂದ್ರೆ ಕಳೆದ 3 ದಿನಗಳಿಂದ ಏನು ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆದಿತ್ತು. ದಾಳಿ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ರು. ಅಂದ್ರೆ ಪ್ರಾಥಮಿಕ ಹಂತವಾಗಿ ಏನು ದಾಖಲೆಗಳೇನು ಸಿಕ್ಕಿತ್ತು, ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನೆಲ್ಲ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮೂಲಕ ಡಿಕೆ ಶಿವಕುಮಾರ್ ಇರಬಹುದು ಅಥವಾ ಅವರ ಬೆಂಬಲಿಗರು ಸುಮಾರು 39 ಕಡೆ ಏನು ದಾಳಿ ನಡೆಸಿದ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನು ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ರು. ಆದ್ರೆ ಅದಕ್ಕೆ ಸಾಕಷ್ಟು ಸ್ಪಷ್ಟೀಕರಣ ಹೊರಗಡೆ ಬರಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಮಹತ್ವದ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಸಹ ಸ್ಪಷ್ಟೀಕರಣವಾಗಿ ಕೇಳ್ಕೊಳ್ಬೇಕು. ಇದು 2ನೇ ಹಂತದ ವಿಚಾರಣೆ. ಯಾಕಂದ್ರೆ ಪ್ರತಿ ಐಟಿ ದಾಳಿಯ ಸಂದರ್ಭದಲ್ಲಿ ಐಟಿ ದಾಳಿ ಆಗುತ್ತೆ. ದಾಳಿಯಾದ ಸಂದರ್ಭ ಐಟಿ ಅಧಿಕಾರಿಗಳು ಹೊರಗಡೆ ಬರ್ಬೇಕಾದ್ರೆ ಒಂದು ಸಮನ್ಸ್ ಅನ್ನ ಕೊಟ್ಟಿರ್ತಾರೆ. ಸಮನ್ಸ್ ಅನ್ನ ಕೊಟ್ಟು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು. ಅಂದ್ರೆ ಏನು 2ನೇ ಹಂತದ ವಿಚಾರಣೆ ಏನಿರುತ್ತೆ, ಜೊತೆಗೆ ಅವರ ಕ್ಲಾರಿಫಿಕೇಶನ್ ಮತ್ತು ಅವರ ಅನುಮಾನಗಳೇನಿರ್ತವೆ ಆ ಅನುಮಾನಗಳನ್ನೆಲ್ಲ ಸ್ಪಷ್ಟಪಡಿಸೋದಕ್ಕೋಸ್ಕರ ಏನು ಕೇಂದ್ರ ಕಚೇರಿಗೆ ಕರೆದಿರ್ತಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರನ್ನು ಸಹ ವಿಚಾರಣೆ ಕರೆದಿರುವಂತದ್ದು. ಈಗ 2ನೇ ಹಂತದ ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಇರಬಹುದು, ಅವರ ತಮ್ಮ ಡಿಕೆ ಸುರೇಶ್ ಅವರು ಇರಬಹುದು, ಜೊತೆಗೆ ಅವರ ಗುರುಗಳು ಅಂತ ಅನ್ಸ್ಕೊಳ್ಳುವಂತ ದ್ವಾರಕನಾಥ್ ಇರಬಹುದು, ಇವರೆಲ್ಲ ಸಹ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಮತ್ತು ಅವರ ಮಾವ ಅಂದ್ರೆ ಅವರ ಪತ್ನಿಯವರ ತಂದೆ ಮಾವ ತಿಮ್ಮಯ್ಯ ಅವರು ಸಹ ವಿಚಾರಣೆಗೆ ಇವತ್ತು ಹಾಜರಾಗ್ತಾ ಇರುವಂತದ್ದು. ಈಗ ಪ್ರಸ್ತುತವಾಗಿ ಡಿಕೆ ಶಿವಕುಮಾರ್ ಇರಬಹುದು, ಡಿಕೆ ಸುರೇಶ್ ಇಬ್ರು ಸಹ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರಿಬ್ಬರದ್ದು ಸಹ ವಿಚಾರಣೆ ಪ್ರಾರಂಭವಾಗಿರುವಂತದ್ದು ಐಟಿ ಅಧಿಕಾರಿಗಳ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ. ಬಹುಶಃ ಇವತ್ತು ಸಂಜೆ ತನಕನೂ ಸಹ ಅವರಿಬ್ಬರ ವಿಚಾರಣೆ ಆಗೋ ಸಾಧ್ಯತೆಗಳಿದಾವೆ. ಬಹುಶಃ 3 ಗಂಟೆ ತನಕನೂ ಸಹ ವಿಚಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಐಟಿ ಇಲಾಖೆಯ ಮೂಲಗಳು ಸ್ಪಷ್ಟಪಡಿಸಿರುವಂತದ್ದು ಲಾಂಛನ. ಓಕೆ, ಇನ್ನು ಅಲ್ಲಿ ಡಿಕೆ ಶಿವಕುಮಾರ್ ಅವರ ಕುಟುಂಬ ಸದಸ್ಯರಿರ್ಬೋದು, ಮತ್ತೆ ಯಾರೆಲ್ಲ ಅಲ್ಲಿ ಇಲಾಖೆಗೆ ಹಾಜರಾಗುವ ಸಾಧ್ಯತೆ ಇದೆ ವಿಚಾರಣೆಗಾಗಿ? ಲಾಂಛನ ಈಗಾಗಲೇ ದ್ವಾರಕನಾಥ್ ಗುರೂಜಿ ಪಬ್ಲಿಕ್ ಟಿವಿಗೆ ಒಂದು ಸ್ಪಷ್ಟಪಡಿಸಿರುವಂತದ್ದು. ನಾನು ವಿಚಾರಣೆಗೆ ಹಾಜರಾಗ್ತಾ ಇದ್ದೀನಿ, ನನಗೂ ಸಹ ಸಮನ್ಸ್ ಅನ್ನು ಕೊಟ್ಟಿದ್ರು. ಅಂದ್ರೆ ದಾಳಿ ನಡೆದ ಬಳಿಕ ನನಗೂ ಸಮನ್ಸ್ ಅನ್ನು ಕೊಟ್ಟಿದ್ರು. ನಾನು ಸಮನ್ಸ್ ರಿಸೀವ್ ಮಾಡ್ಕೊಂಡು ಇವತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ವಾರಕನಾಥ್ ಅವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳಿದಾವೆ. ಜೊತೆಗೆ ಎಂಎಲ್ಸಿ ರವಿ ಅಂದ್ರೆ 3 ಹಂತದಲ್ಲಿ ಇವತ್ತು ವಿಚಾರಣೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಹಂತದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಇವತ್ತು ಪ್ರಮುಖವಾಗಿ ಈ ಪ್ರಕರಣದ ಆರೋಪಿಗಳು ಅಂತ ಅನ್ಸ್ಕೊಳ್ಳುವಂತ ಡಿಕೆ ಶಿವಕುಮಾರ್ ಇರಬಹುದು, ಡಿಕೆ ಸುರೇಶ್ ಇರಬಹುದು, ದ್ವಾರಕನಾಥ್ ಇರಬಹುದು, ಎಂಎಲ್ಸಿ ರವಿ ಇರಬಹುದು. ಇವರು ಮೊದಲನೇ ಹಂತ ಅಂದ್ರೆ ನೀವು ಹೇಳಿದಂಗೆ ಸಾಯಂಕಾಲ ಕ್ಯಾಬಿನೆಟ್ ಇದೆ. ಮಧ್ಯ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮೀಟಿಂಗ್ ಕರೆದಿದ್ದೀನಿ ಕೆಲವು ಅನೇಕ ವಿಚಾರಗಳಿಗೆ. ಜೊತೆಗೆ
ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಸಮನ್ಸು ಇದೆ, ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಇದೆ, ನನಗೆ ಇದೆ, ನಾನು ಹೋಗ್ತಾ ಇದ್ದೀನಿ. ಹೋಗಿ ಅವ್ರನ್ನೂ ಭೇಟಿ ಮಾಡಿಕೊಂಡು ಏನು ಟೈಮ್ ಸಿಗ್ತದೆ ಆ ಟೈಮಲ್ಲಿ ಏನೇನು ವಿಚಾರ ಇದೆ ಅದೆಲ್ಲ ಮಾತಾಡಿ ಬರ್ತೀನಿ. ಸೊ ವಾಟ್ ಎವರ್ ಮೈ ರೆಗ್ಯುಲರ್ ಡ್ಯೂಟೀಸ್ ಆರ್ ದೇರ್, ಅದೆಲ್ಲ ಮಾಡ್ತೀನಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರ್ಯಾರಿಗೆ ಸಂವಿಧಾನಬದ್ಧವಾಗಿ ಅಧಿಕಾರಿಗಳಿಗೆ, ಯಾವುದೇ ಅಧಿಕಾರಿ ಇರ್ಬೋದು, ಏನೇನು ನಮಗೆ ವಿಚಾರಣೆ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನು ಸಮರ್ಪಕವಾಗಿ ಉತ್ತರ ಕೊಡ್ತೀನಿ. ನನಗೆ ಆತ್ಮವಿಶ್ವಾಸ ಇದೆ. ಐ ನೋ ವಾಟ್ ಐ ಹ್ಯಾಮ್, ವಾಟ್ ಐ ವಿಲ್ ಬಿ, ಎಲ್ಲ ನನಗೆ ಗೊತ್ತಿದೆ. ಕರಿಮಾರಮ್ಮ ದೇವಸ್ಥಾನ 20 ವರ್ಷಗಳಿಂದ ನಡ್ಕೊಳ್ತಾ ಇದ್ವಿ, ಇವತ್ತಲ್ಲಿ ವಿಶೇಷ ಪೂಜೆ ನಿನ್ನೆಸದಲ್ಲಿ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಉದ್ದಗಲಕ್ಕೂ, ರಾಷ್ಟ್ರದ ಉದ್ದಗಲಕ್ಕೂ ಎಲ್ಲ ಕಾರ್ಯಕರ್ತರು, ಬೇರೆ ಪಕ್ಷದ ಕಾರ್ಯಕರ್ತರು, ಮುಖಂಡರು ಕೂಡ ನನಗೆ ಒಳ್ಳೇದಾಗಬೇಕು ಅಂತ ಎಲ್ಲ ಬಯಸಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಷ್ಟೋ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ, ಅರ್ಚನೆ ಮಾಡಿ, ಪ್ರಸಾದಗಳು ಹಿಂಡೆ ಬರ್ತಾ ಇದೆ, ಎಲ್ಲ ಕಡೆನೂ ಬರ್ತಾ ಇದೆ. ನಾವು ಜೀವನದಲ್ಲಿ ಒಳ್ಳೇದು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಆ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, ಅಧಿಕಾರಿಗಳಿಗೆ ಇದೆಯಲ್ಲ, ಅದೇ ನನ್ನ ಭಾಗ್ಯ. ಎಲ್ಲರೂ ಮತ್ತು ವಿರೋಧ ಪಕ್ಷದ ನಾಯಕರೊಬ್ಬರು ಮತ್ತೆ ಅದೇ ವಿಚಾರ ಪ್ರಸ್ತಾಪ. ಬಹಳ ಸಂತೋಷ. ವಿರೋಧ ಪಾರ್ಟಿ ಪಾಪ ಅವ್ರಿಗೆಲ್ಲ ಡೆಲ್ಲಿಯಿಂದ ನೀವು ಯಾರು ಮಾತಾಡಿ ಅಂತ ಹೇಳಿದ್ರೆ ಪಾಪ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ತಪ್ಪೇನಿಲ್ಲ ಬಿಡಿ. ಮತ್ತೆ ಗುಜರಾತ್ ಅಹಮದಾಬಾದ್ಗೆ ತಾವು ಹೋಗ್ತೀರಾ? ಇಲ್ಲ ಸುರೇಶ್ ನಾವು ಎಲ್ಲಾ ಶಾಸಕರುಗಳನ್ನ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ಬೆಳಗಿನ ಜಾವ 3 ಗಂಟೆಗೆ 2 ಗಂಟೆ 40 ನಿಮಿಷಕ್ಕೆ ಬೀಳ್ಗಡೆ ಮಾಡಿ ಅಲ್ಲೇ ಇಡ್ಲಿನೂ ತಿನ್ಕೊಂಡು ಬಂದಿದ್ದೀನಿ ಏರ್ಪೋರ್ಟ್ ಅಲ್ಲಿ. ಇಷ್ಟೊತ್ತು ಮಲಗಿದ್ದೆ, ಆಮೇಲೆ ನಮ್ಮ ಆಫೀಸರ್ಸ್ನೆಲ್ಲ ಕರೆಸಿದ್ದೆ, ಮೀಟಿಂಗ್ ಮಾಡಿದೆ. ನಿಮ್ಮನ್ನು ಈಗ ಭೇಟಿ ಮಾಡ್ತಾ ಇದ್ದೀನಿ. ಪಾಪ ನಿಮ್ಮನ್ನು ಕಾಯಿಸೋದು ಸರಿ ಇಲ್ಲ ಅಂತ. ಸೊ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಟಿಂಗ್ ಟೈಮಲ್ಲಿ ಬನ್ನಿ ಮಿಕ್ಕಿದ್ದು ಮಾತಾಡ್ತೀನಿ. ದಿಢೀರ್ ಕ್ಯಾನ್ಸಲ್ ಏನಿಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಐ ಶುಡ್ ನಾಟ್, ನನ್ನ ರೆಸ್ಪಾನ್ಸಿಬಿಲಿಟೀಸು, ಆಮೇಲೆ ನನ್ನ ಇಲಾಖೆ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಬರ್ತೀನಿ, ಅಹಮದಾಬಾದ್ ಬರ್ತೀನಿ ಅಂತ ಹೇಳಿದ್ದೀನಿ. ಈ ಪ್ರೋಸೆಸ್ ಎಲ್ಲ ಆಗಲಿ. ಐ ಡೋಂಟ್ ಸಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ಯಾರ್ಯಾರಿಗೆ ಏನೇನು ಇದೆಯೋ, ಯಾರ ಲಿಸ್ಟ್ ಅಲ್ಲಿ ಇಟ್ಕೊಂಡಿದಾರೋ, ಏನ್ ಮಾಡಿದಾರೋ ನನಗದೆಲ್ಲ ಗೊತ್ತಿಲ್ಲ. ನಾನು ಊಹಾಪಾವದಲ್ಲಿ ನಾನು ಮಾತಾಡೋಣ. ಅವೆಲ್ಲ ನಾನೇನು ಸದ್ಯಕ್ಕೆ ಮಾತಾಡಲ್ಲ, ಕಾಲ ಉತ್ತರ ಕೊಡ್ತದೆ. ಎಸ್ ಮುರಳಿ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ. ಎಸ್ ಮುರಳಿ, ಇವಾಗ ಅಲ್ಲಿ ಎನ್ಕ್ವೈರಿ ಯಾವ ರೀತಿಯಾಗಿ ಸಾಗಬಹುದು, ಜೊತೆಗೆ ಪಕ್ಷದ ಎಲ್ಲಾ, ಅಂದ್ರೆ ಇಲ್ಲಿ ಎನ್ಕ್ವೈರಿ ಯಾರ್ಯಾರು ನಡೀತಾ ಇದೆ ಅವ್ರು ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಎನ್ಕ್ವೈರಿ ಮಾಡೋ ಸಾಧ್ಯತೆ ಇರುತ್ತಾ, ಅಥವಾ ಒಬ್ರೊಬ್ರನ್ನಾಗಿ ಎನ್ಕ್ವೈರಿ ಮಾಡ್ತಾರ, ಅಥವಾ ಹೇಗೆ ಅಂತ? ಖಂಡಿತವಾಗಿಯೂ ಲಂಚನ ಏನಂದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪಾಲುದಾರಿಕೆಯನ್ನು ಹೊಂದ್ಕೊಂಡಿದ್ದಾರೆ. ಅಂದ್ರೆ ಸಾಕಷ್ಟು ಮನೆಗಳ ಮೇಲೆ ದಾಳಿ ನಡೆಸಿದ್ರು. ಸರಿಸುಮಾರು 39ರಿಂದ 40 ಕಡೆ ದಾಳಿ ನಡೀತು ಏಕಕಾಲದಲ್ಲಿ. ಆ ಸಂದರ್ಭದಲ್ಲಿ ಅವರ ಪಾಲುದಾರಿಕೆಗಳು ಅಂದ್ರೆ ಸಾಕಷ್ಟು ಕಂಪನಿ, ಶರ್ಮಾ ಟ್ರಾವೆಲ್ಸ್ ಇರ್ಬೋದು, ಧವನಂ ಜ್ಯುವೆಲರ್ಸ್ ಇರ್ಬೋದು, ಜೊತೆಗೆ ಗೋಲ್ಡನ್ ಕಾಲೇಜ್ ಅಂದ್ರೆ ಗೋಲ್ಡನ್ ಕಾಲೇಜ್ ಅಂತೇನೆ RR ನಗರದಲ್ಲಿದೆ, ಆ ಕಾಲೇಜ್ ಇವೆಲ್ಲ ಸಹ ಎಲ್ಲಾ ಕಡೆಯಲ್ಲೂ ಸಹ ಏಕಕಾಲದಲ್ಲಿ ದಾಳಿ ನಡೀತು. ದಾಳಿ ನಡೆದಾಗ ಅಲ್ಲಷ್ಟು ಸ್ವಲ್ಪ ಮಾಹಿತಿಗಳನ್ನ ಅಂದ್ರೆ ಮತ್ತು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ರು. ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅದನ್ನ ಸ್ಪಷ್ಟೀಕರಣ ಕೇಳ್ತಾರೆ. ಯಾಕಂದ್ರೆ ಗೋಲ್ಡನ್ ಕಾಲೇಜ್ ಡಿ ಕೆ ಶಿವಕುಮಾರ್ ಪಾಲುದಾರಿಕೆ ಮತ್ತು ಮಾಲೀಕತ್ವದಲ್ಲಿ ಒಂದಷ್ಟು ಇರುವಂತದ್ದು. ಧವನಂ ಜ್ಯುವೆಲರ್ಸ್ ಇರ್ಬೋದು, ಶರ್ಮಾ ಟ್ರಾವೆಲ್ಸ್ ಇರ್ಬೋದು, ಇಲ್ಲೆಲ್ಲ ಸಹ ಏನು ಪಾಲುದಾರಿಕೆ ಇರುವಂತದ್ದು. ಅಂದ್ರೆ ಅಲ್ಲಿಯೇ ಸಿಕ್ಕಂತ ದಾಖಲೆಗಳಿಗೆ ಇವರೊಂದಷ್ಟು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಪಾಲುದಾರಿಕೆ ಇದೆ, ಪಾಲುದಾರಿಕೆಯಲ್ಲಿ ನೀವೆಷ್ಟು ತೆರಿಗೆನ ಇದಕ್ಕೆ ಕೊಟ್ಟಿದ್ದೀರಿ ಮತ್ತು ತೆರಿಗೆಯನ್ನು ವಂಚನೆ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಹೆಸರಿಗೆ ಹೊರತುಪಡಿಸಿ ಕೆಲವೊಂದಷ್ಟು ದಾಖಲೆಗಳು ಸಿಕ್ಕಿರುವಂತದ್ದು, ಅದು ಬೇನಾಮಿ ಆಸ್ತಿಗಳು ಅಂತ ಹೇಳಿ ಕರೆಯಲಾಗ್ತದೆ. ಸುಮಾರು 18 ಪ್ರಾಪರ್ಟಿ ಬೇನಾಮಿ ಆಸ್ತಿ ಅಂತ ಹೇಳಿ ಕರೆಯಲಾಗ್ತದೆ. ಅದಕ್ಕೂ ಸಹ ಸ್ಪಷ್ಟೀಕರಣ ಕೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ. ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ ನಂತರ ಅಲ್ಲಿ ಏನಾದ್ರು ಸ್ವಲ್ಪ ಅನುಮಾನಗಳು ಬಂದ್ರೆ, ಯಾಕಂದ್ರೆ ಒಬ್ಬ ವ್ಯಕ್ತಿ ಎ ಅನ್ನೋ ವ್ಯಕ್ತಿ ಮತ್ತು ಬಿ ಅನ್ನೋ ವ್ಯಕ್ತಿ ಮೇಲೆ ಏನೋ ಆರೋಪನ ಹೊರಿಸೋಕೆ ಪ್ರಯತ್ನ ಮಾಡಿದ್ರೆ ಅವರಿಬ್ಬರನ್ನು ಸಹ ಕೂರಿಸಿ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಬಹುಶಃ ಇವತ್ತು ಮಧ್ಯಾಹ್ನ 3 ಗಂಟೆ ತನಕನೂ ಸಹ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಂಬಂಧಿಕರು ಅಂದ್ರೆ ಅವರ ಸುತ್ತಮುತ್ತ ಇದ್ದಂತವ್ರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಲಾಂಛನ. ಓಕೆ ಮುರಳಿ, ಹಾಗಾದ್ರೆ ನೀವು
ಹೇಳಿದ್ರಿ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಅಂದ್ರೆ ಯಾವೆಲ್ಲ ವಿಚಾರಗಳ ಕುರಿತಾಗಿ ಇಲ್ಲಿ ವಿಚಾರಣೆ ನಡೆಯುತ್ತೆ ಅಂತಾನೂ ಹೇಳಿದ್ರಿ. ಜೊತೆಗೆ ಈ ವಿಚಾರಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳ್ಬೋದು, ಅಂದ್ರೆ ಈ ತನಿಖೆಯನ್ನ ಎದುರಿಸೋದಕ್ಕೆ? ಖಂಡಿತ ಲಂಚನ ಏನಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮನೆಯನ್ನ ಹೊರಡಬೇಕಾದ್ರೆ ಮನೆಯಿಂದ ಸದಾಶಿವನಗರದ ಮನೆಯಿಂದ ಐಟಿ ಕಚೇರಿಗೆ ಹೊರಡಬೇಕ ಸಂದರ್ಭದಲ್ಲಿ ಒಂದು ಸ್ಪಷ್ಟೀಕರಣ ಕೊಟ್ಟರು. ನಾನು ಯಾವುದಕ್ಕೂ ಸಹ ಹೆದರಲ್ಲ, ನನ್ನ ಬಳಿಯಲ್ಲಿ ಎಲ್ಲಾ ರೀತಿಯ ದಾಖಲೆಗಳಿದಾವೆ, ಅಂದ್ರೆ ಐಟಿ ಇಲಾಖೆ ಅನ್ನೋದು ವಶಪಡಿಸಿಕೊಂಡಿರೋ ದಾಖಲೆಗಳಿದಾವೆ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನನ್ನ ಹತ್ರ ಎಲ್ಲಾ ರೀತಿಯ ಮಾಹಿತಿ ಸಹ ಇದಾವೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಅಂದ್ರೆ ಇವತ್ತು ವಿಚಾರಣೆ ಆದ ನಂತರ ಯಾವ ರೀತಿಯ ವಿಚಾರಣೆಯನ್ನ ಎದುರಿಸಿದರೆ, ಜೊತೆಗೆ ಅಲ್ಲಿ ಯಾವ ರೀತಿಯ ಕ್ವಶನ್ ಅನ್ನ ಕೇಳಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟೀಕರಣ ತಿಳಿಬೇಕತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಐಟಿ ದಾಳಿ ಮುಗಿದ ದಿನದಿಂದನೂ ಸಹ ಇಲ್ಲೇ ತನಕ ಸಹ ಒಂದು ಹೇಳಿಕೆಯನ್ನ ಕೊಡ್ತಾ ಬಂದ್ರು. ಅಂದ್ರೆ ನಮ್ಮ ಮನೆಯ ಮೇಲೆ ದಾಳಿ ನಡೆದಿದ್ದ ಸಂದರ್ಭ, ಜೊತೆಗೆ ನನ್ನ ಸಂಬಂಧಿಕರು ನನ್ನ ಸ್ನೇಹಿತರು ಅವ್ರ ಮನೆ ಮೇಲೆಲ್ಲ ದಾಳಿ ನಡೀತು. ಅಲ್ಲಿಯ ಪಂಚನಾಮೆಯ ಪ್ರತಿಗಳೇನಿದ್ದು ಆ ಪ್ರತಿಗಳ ಎರಡೂ ಸಹ ನಾನು ಎಲ್ಲರದ್ದು ಪ್ರತಿಗಳನ್ನ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ, ಕಲೆಕ್ಟ್ ಮಾಡ್ಕೊಂಡ ನಂತರ ಮಾಧ್ಯಮಗಳ ಮುಂದೆ ಬರ್ತೀನಿ ಅಂತ ಹೇಳಿ. ಅಂದ್ರೆ ಇವತ್ತು ಭವಿಷ್ಯ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರುವ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಪಂಚನಾಮೆ ಪ್ರತಿಗಳು ಇವತ್ತು ಸಂಪೂರ್ಣವಾಗಿ ಡಿ.ಕೆ.ಶಿ ಕೈ ಸೇರೋ ಸಾಧ್ಯತೆಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಭವಿಷ್ಯ ಇವತ್ತು ಈವ್ನಿಂಗ್ ಆದ ನಂತರ, ಅಂದ್ರೆ ವಿಧಾನಸೌಧ ಒಂದು ಮೀಟಿಂಗ್ ಇದೆ, ಮೀಟಿಂಗ್ ಆದ ನಂತರ ಭವಿಷ್ಯ ನಾಳೆ, ಇವತ್ತು ಸಂಜೆ ಇಲ್ಲ ನಾಳೆ ಮತ್ತೆ ಮಾಧ್ಯಮಗಳನ್ನ ಕುರಿತು ಮಾತಾಡೋ ಸಾಧ್ಯತೆಗಳು ಹೆಚ್ಚಾಗಿರೋಂಥದ್ದು ಲಾಂಛನ. ಓಕೆ ಮುರಳಿ, ಹಾಗಾದ್ರೆ ಮೊದಲಿಗೆ ಯಾರನ್ನ ವಿಚಾರಣೆಗೆ ಗುರಿಪಡಿಸಬಹುದು ಇಲ್ಲಿ? ಲಾಂಛನ ಈಗ ಡಿ.ಕೆ. ಶಿವಕುಮಾರ್ ಅವರು ಬಂದಿರುವಂತದ್ದು. ಡಿ.ಕೆ. ಶಿವಕುಮಾರ್ ಆದ ನಂತರ ದ್ವಾರಕನಾಥ್ ಅವರು ಸಹ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿದೆ. ಪ್ರಮುಖವಾಗಿ ಎಲ್ಲರನ್ನೂ ಸಹ ಸುಮಾರು ಇವತ್ತು ಒಂದು 5 ರಿಂದ 6 ಜನ ವಿಚಾರಣೆಗೆ ಹಾಜರಾದ ಸಾಧ್ಯತೆ ಇರೋ ನೆಲೆಯಲ್ಲಿ 5 ಜನಕ್ಕೂ ಸಹ ಪ್ರತ್ಯೇಕ ಕೊಠಡಿಗಳಲ್ಲಿ ಪ್ರತ್ಯೇಕ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತೇನೆ ಇರ್ತಾರೆ, ಐಒ ಅಂತ ಹೇಳಿ, ಅವರ ಜೊತೆಯಲ್ಲಿ ಕೂರಿಸಿ ವಿಚಾರಣೆಯನ್ನ ಮಾಡ್ತಾರೆ. ಇವತ್ತು ಪ್ರಮುಖವಾಗಿ 5 ಜನದ್ದು ಸಹ ವಿಚಾರಣೆ ಪ್ರಾರಂಭ ಆಗುತ್ತೆ. ಜೊತೆಗೆ 2ನೇ ಹಂತದ ವಿಚಾರಣೆ, ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ಳುವಂಥದ್ದು, ಕ್ಲಾರಿಫಿಕೇಶನ್ ಪಡೆದುಕೊಂಡ ನಂತರ ಡಿ.ಕೆ. ಶಿವಕುಮಾರ್ ಕಳಿಸುವಂಥದ್ದು. ಅದಾದ ನಂತರ ನಾಳೆ ದಾಖಲೆಗಳ ಅಂದ್ರೆ ಅವರ ಹೇಳಿಕೆ ಆಧರಿಸಿ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಮತ್ತೇನಾದ್ರೂ ಅನುಮಾನಗಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತೆ ವಿಚಾರಣೆ ಕರೆಯೋ ಸಾಧ್ಯತೆಗಳು. ಯಾಕಂದ್ರೆ ಯಾವುದೇ ಒಂದು ದಾಖಲೆಯಲ್ಲಿ ಒಂದು ಕಿಂಚಿತ್ತು ಒಂದಷ್ಟು ಅನುಮಾನ ಬಂದರೂ ಸಹ ಅದಕ್ಕೆ ಸ್ಪಷ್ಟೀಕರಣನ ಅವರೇ ಕೊಡ್ಬೇಕಾಗುತ್ತೆ. ಅಂದ್ರೆ ಮಾಲೀಕರಾಗಿರುವಂತವ್ರು ಮತ್ತು ಆರೋಪ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಏನಿರ್ತಾರೆ ಅವರೇ ವಿಚಾರಣೆಗೆ ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ. ಭವಿಷ್ಯ ಇವತ್ತು ವಿಚಾರಣೆ ಮುಗಿದ ನಂತರ ನಾಳೆನೂ ಸಹ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕರೆಯೋ ಸಾಧ್ಯತೆಗಳು ಅಲ್ಲಗೆಳೆಯುವಂತಿಲ್ಲ ಲಾಂಛನ. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಐಟಿ ದಾಳಿ ಮುಗಿದ 2 ದಿನದ ಬಳಿಕ ಸಿಎಂಗೆ ನೆನಪಾದ್ರ ಡಿ.ಕೆ. ಶಿವಕುಮಾರ್. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಇದೀಗ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ನೀವು. ಪಬ್ಲಿಕ್ ಟಿವಿಯ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಐಟಿ ದಾಳಿ ಮುಗಿದ 2ನೇ ದಿನದ ಬಳಿಕ ಸಿಎಂಗೆ ನೆನಪಾದ್ರ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಧೈರ್ಯ ತುಂಬಿ ಡಿಕೆಶಿ ಎದುರು ಅಸಮಾಧಾನವನ್ನ ಹೊರಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಡಿಕೆಶಿ ತಾಯಿ ಗೌರಮ್ಮ ಹೇಳಿಕೆ ಬಗ್ಗೆಯೂ ಕೂಡ ಸಿಎಂ ಇಲ್ಲಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಬೇರೆ ಯಾರಾದ್ರೂ ಕೂಡ ನನಗೆ ಈ ರೀತಿ ಹೇಳಿದಿದ್ರೆ ಬೇಜಾರಾಗ್ತಿರ್ಲಿಲ್ಲ ಶಿವಕುಮಾರ್, ಆದ್ರೆ ನಿಮ್ಮ ತಾಯಿ ನನ್ನ ಬಗ್ಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದು ಇಲ್ಲಿ ಬಹಳ ಸಮಸ್ಯೆ ಆಗಿದೆ ಅಂತ ಸಿಎಂ ಅವರು ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಬಳಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಇನ್ನು ನಾವೆಲ್ಲ ಬಿಜೆಪಿ ವಿರುದ್ಧ ಹೋರಾಟವನ್ನ ನಡೆಸುತ್ತಿದ್ದೇವೆ ಅನ್ನೋದನ್ನ ನೀವು ಮರಿಬೇಡಿ. ನಿಮ್ಮ ತಾಯಿ ಗೌರಮ್ಮ ನೀಡಿದ ಹೇಳಿಕೆ ನ್ಯಾಷನಲ್ ಲೆವೆಲ್ ವರೆಗೆ ವೈರಲ್ ಆಗಿದೆಯಂತೆ. ಆಗಿದ್ದಾಯ್ತು, ಹೋಗ್ಲಿ ಬಿಡಿ ಶಿವಕುಮಾರ್, ಇವತ್ತು ಸಂಜೆ ಕ್ಯಾಬಿನೆಟ್ಗೆ ಬನ್ನಿ ಅಂತ ಸಿಎಂ ಅವರು ದೂರವಾಣಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಸಂಪುಟ ಸಭೆಗೆ ಕರೆದಿದ್ದಾರೆ. ಇನ್ನು ಐಟಿ ದಾಳಿ ಮುಗಿದ 2ನೇ ದಿನ
ನಿವಾಸದ ಮೇಲೆ ಐಟಿ ದಾಳಿ ಪ್ರಕರಣದಲ್ಲಿ ತನಿಖೆಯನ್ನ ಕೂಡ ಪೂರ್ಣವಾಗ್ತಾ ಇಲ್ಲ. ಸಿಕ್ಕ ದಾಖಲೆಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇದೆ. ಇನ್ನು ಮಾಹಿತಿ ಕಲೆ ಹಾಕುವಂತಹ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅಂತ ಐಟಿ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ದಾಖಲೆಗಳ ಪರಿಶೀಲನೆ ನಡೆಸೋದು ಕೂಡ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಚಿತ್ರಣಕ್ಕೆ ಬರುವುದು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೂಡ ಮಾಧ್ಯಮಗಳಿಗೂ ಕೂಡ ಐಟಿ ದಾಳಿ ಬಗ್ಗೆ ಪತ್ರಿಕಾ ಪ್ರಕಟಣೆ ಕೂಡ ಸತ್ಯಕ್ಕೆ ಅಸಾಧ್ಯ ಅನ್ನುವಂತಹ ಸ್ಪಷ್ಟನೆ ಇಲ್ಲಿ ಸಿಗ್ತಾ ಇದೆ. ಇನ್ನು ತನಿಖೆ ಪೂರ್ಣವಾಗದೆ ಯಾವುದೇ ಮಾಹಿತಿಗಳನ್ನ ಹಂಚಿಕೊಳ್ಳಲು ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಪಬ್ಲಿಕ್ ಟಿವಿಗೆ ಆದಾಯ ತೆರಿಗೆ ಇಲಾಖೆ ಮೂಲಗಳಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಓಕೆ, ಇನ್ನು ಡಿಕೆ ಶಿವಕುಮಾರ್ ನಿವಾಸದ ಐಟಿ ದಾಳಿ ಪ್ರಕರಣದ ತನಿಖೆಯನ್ನು ಪೂರ್ಣವಾಗಿಲ್ಲ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಸಿಕ್ಕ ದಾಖಲೆಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಅಂತ ಐಟಿ ಇಲಾಖೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಇನ್ನು ಮಾಹಿತಿ ಕಲೆ ಹಾಕುವಂತಹ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಈಗಾಗಲೇ ಕೊಟ್ಟಿದ್ದೀವಿ ಅಂತ ಐಟಿ ಇಲಾಖೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಸಾಕಷ್ಟು ದಾಖಲೆಗಳ ಪರಿಶೀಲನೆ ನಡೆಸೋದು ಕೂಡ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಚಿತ್ರಣಕ್ಕೆ ಬರುವುದು ಈಗಲೇ ಅಸಾಧ್ಯದ ಮಾತು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಧ್ಯಮಗಳಿಗೂ ಕೂಡ ಐಟಿ ದಾಳಿ ಬಗ್ಗೆ ಪತ್ರಿಕಾ ಪ್ರಕಟಣೆ ಸತ್ಯಕ್ಕೆ ಅಸಾಧ್ಯದ ಮಾತು ಅಂತ ಹೇಳಿಕೆಯನ್ನ ಕೊಡಲಾಗ್ತಾ ಇದೆ. ಇನ್ನು ತನಿಖೆ ಪೂರ್ಣವಾಗದೆ ಯಾವುದೇ ಮಾಹಿತಿಗಳನ್ನ ಹಂಚಿಕೊಳ್ಳಲು ಈ ಕ್ಷಣಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಆದಾಯ ತೆರಿಗೆ ಇಲಾಖೆಯ ಮೂಲಗಳಿಂದ ಸ್ಪಷ್ಟನೆ ಸಿಗ್ತಾ ಇದೆ.